ನಕ್ಸಲ್ ಚಟುವಟಿಕೆ ಬಗ್ಗೆ ಹದ್ದಿನ ಕಣ್ಣಿಟ್ಟಿದ್ದ ಎಎನ್ಎಫ್ ಟೀಮ್ ಕಳೆದ 3 ದಿನಗಳಿಂದ ನಕ್ಸಲರ ಮೇಲೆ ತೀವ್ರ ನಿಗಾ ಇರಿಸಿರ್ತಾರೆ. ಕಳೆದ 10 ತಿಂಗಳಿನಿಂದ ಎಎನ್ಎಫ್ ಟೀಮ್ ಅಲರ್ಟ್ ಆಗಿರುತ್ತೆ. ಈ ಮಂಗಳೂರು ಭಾಗ, ಉಡುಪಿ ಭಾಗ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಆವಾಗವಾಗ ಕೂಂಬಿಂಗ್ ಕೆಲಸವನ್ನು ಕೂಡ ನಡೆಸ್ತಾ ಇರ್ತಾರೆ. ಆದ್ರೆ ಈ ಸಲ ಮಾರು ವೇಷದಲ್ಲಿ ಎಎನ್ಎಫ್ ಯೋಧರು ಕಾದು ಕುಳಿತಿರ್ತಾರೆ ನಕ್ಸಲರನ್ನ ಹಿಡಿಯೋದಕ್ಕೆ. ನಿನ್ನೆ ಸಂಜೆ ವಿಕ್ರಮ್ ಗೌಡ ತಂಡ ಮತ್ತು ಎಎನ್ಎಫ್ ಮುಖಾಮುಖಿಯಾಗುತ್ತೆ. ನಕ್ಸಲರಿಂದ ಎಎನ್ಎಫ್ ತಂಡದ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ದಟ್ಟ ಅರಣ್ಯದಲ್ಲಿ ರಾತ್ರೋರಾತ್ರಿ ಗುಂಡಿನ ಕಾಳಗ ಕೇಳಿಸ್ತಾ ಇರುತ್ತೆ. ಎನ್ಕೌಂಟರ್ನಲ್ಲಿ ವಿಕ್ರಮ್ ಗೌಡ ಬಲಿಯಾದ್ರೆ ಉಳಿದವರು ಸದ್ಯಕ್ಕೆ ಪರಾರಿಯಾಗಿದ್ದಾರೆ. ಈ ಹಿಂದೆನೂ ಕೂಡ ವಿಕ್ರಮ್ ಗೌಡನನ್ನ ಹಿಡಿಯುವಂತಹ ಪ್ರಯತ್ನದಲ್ಲಿ ಅಧಿಕಾರಿಗಳಿದ್ರು. ಆಗ ಚಳ್ಳೆ ಹಣ್ಣು ತಿನ್ನಿಸಿ ವಿಕ್ರಮ್ ಗೌಡ ಎಸ್ಕೇಪ್ ಆಗಿದ್ದ. ಆದರೆ ಈಗ ಮತ್ತೊಮ್ಮೆ ಈತ ಸಿಕ್ಕಿ ಬಿದ್ದಿದ್ದಾನೆ. ಸದ್ಯಕ್ಕೆ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ ಮತ್ತು ಉಳಿದವರಿಗಾಗಿ ಎಎನ್ಎಫ್ ತಂಡ ಕಾರ್ಯಾಚರಣೆಯನ್ನ ಸದ್ಯಕ್ಕೆ ಕೂಂಬಿಂಗ್ ಅನ್ನ ಮುಂದುವರಿಸ್ತಾ ಇದೆ. ಈ ವಿಕ್ರಮ್ ಗೌಡನ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಎಎನ್ಎಫ್ ತಂಡಕ್ಕೆ ಮತ್ತು ಈತನನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ತವಕ ಸಾಕಷ್ಟು ವರ್ಷಗಳಿಂದ ಇತ್ತು. ಸೊ ಅದು ಈಗ ನೆರವೇರಿದೆ. ಮತ್ತೆ ಈ ನಕ್ಸಲರ ಮೇಲೆ ಆಗಿರುವಂತಹ ಅಟ್ಯಾಕ್ ಇದೆಯಲ್ಲ, ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಡಿಮೆ ಆಗಿತ್ತು. 13 ವರ್ಷದ ಹಿಂದೆ ಇಂತಹ ಕಾಳಗಗಳು, ಎನ್ಕೌಂಟರ್ಗಳನ್ನು ಗಮನಿಸಿದ್ದೀವಿ ಕರ್ನಾಟಕದಲ್ಲಿ. 13 ವರ್ಷದ ನಂತರ ಈಗ ಮತ್ತೊಬ್ಬ ನಕ್ಸಲ್ನನ್ನ ಎನ್ಕೌಂಟರ್ ಮಾಡಲಾಗಿದೆ. ಹಾಗಾದ್ರೆ ಈತನ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ನಕ್ಸಲ್ ನಾಯಕ ಸಾಕೇತ್ ರಾಜನ್ ಗರಡಿಯಲ್ಲಿ ವಿಕ್ರಮ್ ಗೌಡ ಪಳಗಿರ್ತಾನೆ. ಸಾಕೇತ್ ರಾಜನ್ ಕಾಲದಲ್ಲಿ ನಕ್ಸಲ್ ಚಟುವಟಿಕೆಗಳು ಉತ್ತುಂಗದಲ್ಲಿರುತ್ತೆ. ಸುಮಾರು 15-20 ವರ್ಷದ ಹಿಂದೆ 2005 ಫೆಬ್ರವರಿ 5ರಂದು ಮೆಣಸಿನ ಹಾಡ್ಯದಲ್ಲಿ ಸಾಕೇತ್ ರಾಜನ್ನನ್ನ ಎನ್ಕೌಂಟರ್ ಮಾಡಲಾಗುತ್ತೆ. ಸಾಕೇತ್ ರಾಜನ್ ಜೊತೆ ಇದ್ದ ವಿಕ್ರಮ್ ಗೌಡ ಅಲ್ಲಿಂದ ತಪ್ಪಿಸಿಕೊಂಡಿರ್ತಾನೆ. ಸಾಕೇತ್ ರಾಜನ್ ಸಾವಿನ ಬಳಿಕ ನಕ್ಸಲ್ ತಂಡ ವಿಕ್ರಮ್ ಗೌಡ ಮುನ್ನಡೆಸ್ತಾ ಇರ್ತಾನೆ. ತನ್ನ ನಾಯಕನ ಹತ್ಯೆಗೆ ಪ್ರತೀಕಾರ ತೀರಿಸುವ ಸಲುವಾಗಿ ಈತ ಹೊಂಚು ಹಾಕ್ತಾ ಇದ್ದ ಆವಾಗವಾಗ ಅನ್ನೋ ಮಾಹಿತಿ ಕೂಡ ಇತ್ತು. 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಈ ನಕ್ಸಲ್ ವಿಕ್ರಮ್ ಗೌಡ. ಸೊ 2016ರಲ್ಲಿ ಕೇರಳದ ನೀಲಾಂಬೂರ್ ಅರಣ್ಯದಲ್ಲಿ ಗುಂಡಿನ ಚಕಮಕಿ ನಡೆದಿರುತ್ತೆ. ನಕ್ಸಲ್ ನಿಗ್ರಹ ಪಡೆಯೊಂದಿಗೆ ಗುಂಡಿನ ಚಕಮಕಿಯಲ್ಲಿ 2 ನಕ್ಸಲರು ಹತರಾಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಈ ವಿಕ್ರಮ್ ಗೌಡ ಇರ್ತಾನೆ. ಆದರೆ ಆತ ತಲೆಮರೆಸಿಕೊಂಡಿದ್ದ, ಎಸ್ಕೇಪ್ ಆಗಿದ್ದ. ಕೇರಳದಲ್ಲಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದ ವಿಕ್ರಮ್ ಗೌಡ ರಾಜ್ಯಕ್ಕೆ ಆಗಮಿಸಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುತ್ತೆ, ಎಎನ್ಎಫ್ ತಂಡಕ್ಕೆ ಮಾಹಿತಿ ಇರುತ್ತೆ. ಸೊ ಹಗಲು ರಾತ್ರಿ ಮಾರು ವೇಷದಲ್ಲಿ ಎಎನ್ಎಫ್ ಯೋಧರು ಕಾದು ಕುಳಿತಿರ್ತಾರೆ. ರೇಷನ್ ಮುಗ್ದಿದೆ, ತಗೊಳ್ಳೋದಕ್ಕೆ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಈತನನ್ನ ಎನ್ಕೌಂಟರ್ ಮಾಡಲಾಗಿದೆ. ಇನ್ನು ಸ್ಥಳದಿಂದ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಕಿರಣ್, ಸುಮಾರು 13 ವರ್ಷದ ನಂತರ ಇಂತಹ ಒಂದು ನಕ್ಸಲ್ ಎನ್ಕೌಂಟರ್ ಆಗಿರೋದು, ಈ ವಿಕ್ರಮ್ ಗೌಡನ ಹಿನ್ನೆಲೆ ಏನು, ಮಾಹಿತಿ ಏನೇನಿದೆ, ಯಾವ ರೀತಿಯಾಗಿ ಇತ್ತೀಚೆಗೆ ಆತ ಆಕ್ಟಿವ್ ಆಗಿದ್ದ, ಕಾರ್ಯಾಚರಣೆ ಹೇಗೆ ನಡೀತು? ಸಭಾ ಉಡುಪಿ ಜಿಲ್ಲೆಯ ಕಾರ್ಕಳದ ಕಬ್ಬಿನಾಲು ಎಂಬಲ್ಲಿ ಈ ಒಂದು ಎನ್ಕೌಂಟರ್ ನಡೆದಿರುವಂಥದ್ದು. ನಿನ್ನೆ ಸಂಜೆ ಈ ಎನ್ಕೌಂಟರ್ ನಡೆದಿದೆ. ಎಎನ್ಎಫ್ ತಂಡಕ್ಕೆ ಈ ಭಾಗದಲ್ಲಿ ನಕ್ಸಲರ ಓಡಾಟ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಸಲ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ನಡೆಸಲಾಗಿತ್ತು. ಉಡುಪಿ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾಗೆಯೇ ಕಾಡಿನ ಅಂಚಿನಲ್ಲಿ ಈ ಒಂದು ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗ್ತಿತ್ತು. ಕಳೆದ 2-3 ತಿಂಗಳಿಂದ ಈ ಭಾಗದಲ್ಲಿ ನಕ್ಸಲರ ತಂಡ ಓಡಾಟ ನಡೆಸ್ತಾ ಇದೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಇದರ ಮೊದಲು ಈ ಕೊಲ್ಲೂರು ಭಾಗದಲ್ಲಿ ನಕ್ಸಲರ ತಂಡ ಒಂದು ಸೈಟ್ ಆದ ಬಗ್ಗೆ ಅಲ್ಲಿಯ ಜನರು ಕೂಡ ಮಾಹಿತಿ ನೀಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿಗೆ ತೆರಳಿ ತನಿಖೆ ಕೂಡ ನಡೆಸಿದ್ರು. ಅದರ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈ ಒಂದು ನಕ್ಸಲರ ತಂಡ ಓಡಾಟ ನಡೆಸಿದೆ ಅನ್ನುವ ಒಂದು ಮಾಹಿತಿ ಇತ್ತು. ಈ ಹಿಂದೆ 13 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಹೆಚ್ಚಿನ ನಕ್ಸಲ್ ಚಟುವಟಿಕೆ ಈ ಭಾಗದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಕೂಡ ಒಂದು ಎನ್ಕೌಂಟರ್ ಕೂಡ ನಡೆದಿತ್ತು. ಅದರ ನಂತರ ಮೆಣಸಿನಹಾಡ್ಯ ಕಡೆ ಒಂದು ಎನ್ಕೌಂಟರ್ ನಡೆದಿತ್ತು. ಅದರ ನಂತರ ಈ ಭಾಗದಲ್ಲಿ ಈಗ ಎನ್ಕೌಂಟರ್ ನಡೆದಿರುವಂಥದ್ದು. ನಿನ್ನೆ ಸಂಜೆ ಸರಿಸುಮಾರು ಒಂದು 6-7 ಗಂಟೆಗೆ
ನಕ್ಸಲರ ತಂಡ ಈ ಕಡೆ ಬರುತ್ತೆ ಅನ್ನೋ ಒಂದು ಮಾಹಿತಿ ಇತ್ತು. ಕಳೆದ 5 ದಿನಗಳಿಂದ ಪೊಲೀಸರು ಮಾರು ವೇಷದಿಂದ ಇಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ANF ತಂಡ ಇಲ್ಲಿ ನಕ್ಸಲರ ತಂಡ ಬರುತ್ತೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮಾರು ವೇಷದಲ್ಲಿ ಕಾಡಲ್ಲಿ ಅಂಚಿನಲ್ಲಿ ಕೂಡ ಗಸ್ತು ನಡೆಸ್ತಾ ಇರುವ ಬಗ್ಗೆ ಮಾಹಿತಿ ಇದೆ. ನಿನ್ನೆ ಸಂಜೆ ಏಕಾಏಕಿ ನಕ್ಸಲರ ತಂಡ ಅಂದರೆ ವಿಕ್ರಮ್ ಗೌಡ ನೇತೃತ್ವದ ತಂಡ ಇಲ್ಲಿ ರೇಷನ್ ಕೇಳಕ್ಕೆ ಮನೆಗೆ ಬರುವಾಗ ಈ ಎನ್ಕೌಂಟರ್ ನಡೆದಿರುವಂಥದ್ದು. ಪೊಲೀಸರು ಶರಣಾಗಲಿಕ್ಕೆ ಹೇಳಿದ್ದಾರೆ, ಆದರೆ ವಿಕ್ರಮ್ ಗೌಡ ತಂಡ ಪೊಲೀಸರ ಮೇಲೆ ಗುಂಡು ಹಾರಿಸಿದೆ ಅನ್ನುವ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹತನಾಗಿದ್ದಾನೆ. ಅದರ ನಂತರ ಅವರೊಟ್ಟಿಗಿದ್ದ 4 ಜನ ಮತ್ತೆ ಪರಾರಿಯಾಗಿದ್ದಾರೆ, ಕಾಡಿನ ಒಳಗಡೆ ಹೋಗಿ ಪರಾರಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ANF ತಂಡ ಕೂಮಿಂಗ್ ಕೂಡ ನಡೆಸ್ತಾ ಇರುವಂಥದ್ದು. ಅದಲ್ಲದೆ ಈ ಭಾಗದಲ್ಲಿ 2 ತಂಡಗಳು ಚಟುವಟಿಕೆ ನಡೆಸ್ತಾ ಇದ್ವು ಅನ್ನೊಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿರೋದು. ಒಂದು ವಿಕ್ರಮ್ ಗೌಡ ತಂಡ, ಹಾಗೇನೆ ಇನ್ನೊಂದು ಮುಂಡಗಾರು ಲತಾ ತಂಡ ಈ ಭಾಗದಲ್ಲಿ ಚಟುವಟಿಕೆ ನಡೆಸ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಟೋಟಲ್ ಒಂದು 8 ಜನ ಇದ್ದಾರೆ, 4 ಜನರ ತಂಡ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ಹೆಚ್ಚಾಗಿ ನಡೀತಾ ಇರುವಂಥದ್ದು. ಇದು ಮಾತ್ರವಲ್ಲದೆ ಕೊಡಗು ಭಾಗದಲ್ಲಿ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದ್ರೆ ಇದೊಂದು ನಕ್ಸಲ್ ಕಾರಿಡಾರ್ ಆಗಿತ್ತು. ಈ ಕಾಡಂಚಿನಲ್ಲಿ ಕಾಡಿನ ಒಳಗಿಂದ ಅವರು ನಡ್ಕೊಂಡು ಹೋಗುವಂತ ಮಾರ್ಗ ANF ತಂಡಕ್ಕೆ ಗೊತ್ತಾಗಿರುವ ಹಿನ್ನೆಲೆಯಲ್ಲಿ ಈಗ ಕೂಂಬಿಂಗ್ ಕಾರ್ಯಾಚರಣೆ ಹೆಚ್ಚಾಗಿದೆ. ಮತ್ತೆ ಈ ಭಾಗದಲ್ಲಿ ಹೆಚ್ಚಿನ ಪಡೆಗಳನ್ನ ಒಂದು ಕಾರ್ಕಳ ಹಾಗೇನೆ ಇನ್ನೊಂದು ಹೆಬ್ರಿ ಭಾಗದಲ್ಲಿ ANF ತಂಡಗಳನ್ನ ನಿಯೋಜನೆ ಮಾಡಲಾಗಿದೆ. ಹಾಗೇನೆ ಯಾವುದೇ ಪರಿಸ್ಥಿತಿ ಎದುರಿಸಲಿಕ್ಕೆ ಈಗಾಗಲೇ ಪೊಲೀಸರು ಸಜ್ಜಾಗಿರುವಂತದ್ದು. ಸಭಾ ಕಿರಣ್, ಚಿಕ್ಕಮಗಳೂರಲ್ಲೂ ಕೂಡ ಪೊಲೀಸರು ಕೂಂಬಿಂಗ್ ಕಾರ್ಯವನ್ನ ನಡೆಸ್ತಾ ಇದ್ರು, ಉಡುಪಿಯಲ್ಲೂ ಕೂಡ ಆಯಿತು, ಮಂಗಳೂರಲ್ಲೂ ಕೂಡ ಆಗ್ತಾ ಇತ್ತು. ಈಗ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿ ಹೋಗಿದೆ. ಉಳಿದವರು 3 ಜನ ಸದ್ಯಕ್ಕೆ ಪರಾರಿಯಾಗಿದ್ದಾರೆ. ಸೊ ಅಲ್ಲಿ ಅವರನ್ನ ಹಿಡಿಯುವಂತಹ ಕಾರ್ಯಾಚರಣೆ ಹೇಗಾಗ್ತಿದೆ ಅನ್ನೋದು ಒಂದು. ಮತ್ತೊಂದು, ಈ ವಿಕ್ರಮ್ ಗೌಡ ಯಾರು, ಆತನ ಹಿನ್ನೆಲೆ ಏನು? ಸಭಾ ವಿಕ್ರಮ್ ಗೌಡ 13 ವರ್ಷಗಳ ಹಿಂದೆ ನಕ್ಸಲ್ ಚಟುವಟಿಕೆಗೆ ಅಟ್ರಾಕ್ಟ್ ಆಗದ್ದು. ಒಂದು ಸರ್ಕಾರದ ಜನವಿರೋಧಿ ನೀತಿ, ಹಾಗೇನೆ ಈ ಕುದುರೆಮುಖ ರಕ್ಷಿತಾರಣ್ಯ ಹಾಗೆ ಈ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸುವ ವಿರೋಧಿಸಿ ಈ ಒಂದು ನಕ್ಸಲ್ ಚಟುವಟಿಕೆಗೆ ಬಂದವ ವಿಕ್ರಮ್ ಗೌಡ. ಹಾಗೆಯೇ ಸಾಕೇತ್ ರಾಜನ್ ಈ ಹಿಂದೆ ಎನ್ಕೌಂಟರ್ ಮೆಣಸಿನಹಾಡ್ಯ ಎನ್ಕೌಂಟರ್ಲ್ಲಿ ಹತನಾಗಿದ್ದ ಮುಖಂಡ ಸಾಕೇತ್ ರಾಜನ್ನ ಬಲಗೈ ಬಂಟ, ಹಾಗೆಯೇ ಆತನ ಶಿಷ್ಯ ಅಂತಾನೆ ಹೇಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಈಗಾಗಲೇ 13 ಕೇಸ್ಗಳು ಕೂಡ ಇದ್ದಾವೆ. ಈ ಭಾಗದಲ್ಲಿ ಒಂದು ವಿಕ್ರಮ್ ಗೌಡ ಹಾಗೆಯೇ ಮುಂಡ್ಗಾರು ಲತಾ ಇಬ್ರು ತುಂಬಾ ಆಕ್ಟಿವ್ ಆಗಿದ್ರು. ಮತ್ತೆ ವಿಕ್ರಮ್ ಗೌಡ ಕಳೆದ 13 ವರ್ಷಗಳಿಂದ ಈ ನಕ್ಸಲ್ ಚಟುವಟಿಕೆಗಳಿದ್ದ ಈ ಭಾಗದಲ್ಲಿ ಉಡುಪಿ ಆಗ್ಬೋದು, ಹಾಗೆಯೇ ದಕ್ಷಿಣ ಕನ್ನಡ ಹಾಗೆ ಕೊಡಗು ಭಾಗದಲ್ಲಿ ಪೊಲೀಸರ ಎನ್ಕೌಂಟರ್ಗಳು ಜಾಸ್ತಿ ಆದವು. ಮತ್ತೆ ಒಂದ್ ಕಡೆಯಿಂದ ಕೂಂಬಿಂಗ್ ಕಾರ್ಯಾಚರಣೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ಎಲ್ಲ ತಂಡದವರು ಕೇರಳಕ್ಕೆ ಪಲಾಯನ ಮಾಡಿದ್ರು. ಕೇರಳದ ನಕ್ಸಲರೊಟ್ಟಿಗೆ ಆಗಿ ಅಲ್ಲಿ ಒಂದು ಕಬಿನಿ ದಳಂ ಅಂತ ಒಂದು ದಳವನ್ನ ಅವರು ರಚಿಸಿಕೊಂಡಿದ್ರು. ಅದರ ನಂತರ ಕೇರಳದ ನಕ್ಸಲರು ಮತ್ತೆ ಇವರ ನಡುವೆ ಭಿನ್ನಾಭಿಪ್ರಾಯ ಆದ ಹಿನ್ನೆಲೆಯಲ್ಲಿ ಮತ್ತೆ ಕೇರಳ ಪೊಲೀಸರು ತುಂಬಾ ಆಕ್ಟಿವ್ ಆಗಿ ಎನ್ಕೌಂಟರ್ ಮಾಡ್ತಾ ಇದ್ರು. ಹಾಗೇನೆ ಕೂಂಬಿಂಗ್ ಕಾರ್ಯಾಚರಣೆ ಕೇರಳದಲ್ಲೂ ಹೆಚ್ಚಾದ ಹಿನ್ನೆಲೆಯಲ್ಲಿ ಅವರು ಈ ಕಡೆ ಪಲಾಯನ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಮತ್ತು ಒಂದು ಕಡೆಯಿಂದ ಈ ನಕ್ಸಲರು ಯಾರೆಲ್ಲ ನಕ್ಸಲ್ ಚಟುವಟಿಕೆಯಲ್ಲಿ ಇದ್ರು ಅವರು ಶರಣಾಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು ಇತ್ತೀಚಿನ ದಿನಗಳಲ್ಲಿ. ಆದರೆ ಇದರ ನಡುವೆ ಈ ಎನ್ಕೌಂಟರ್ ನಡೆದಿರುವಂತದ್ದು. ಸಭಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.